ಅದು ಕಡೆ ನೋಡಿ, ಆ ಕಡೆ ನೋಡಿ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರಾಹುಲ್ ಎಕ್ಸ್ ವ್ಲಾಗರ್. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಹೋಗ್ತಾ ಇದ್ದೀವಿ ಮೈಸೂರಿನಿಂದ ಬಂಡೀಪುರಕ್ಕೆ. ಬನ್ನಿ ಹೋಗೋಣ. ಹಣ ಬಂದ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲೆಲ್ಲ ಟ್ರಕ್ಗಳು ಭಾಳ ಅದಾವ, ಯಾಕಂದ್ರೆ ಮುಂದೆ ಚೆಕ್ ಪೋಸ್ಟ್ ಐತೆ. ಅದಕ್ಕೆ ಬಾತ್ ನೋಡ್ರಿ ಬಂಡೀಪುರ ಚೆಕ್ ಪೋಸ್ಟ್. ಇಲ್ಲಿ ಎಲ್ಲ ಚೆಕ್ ಮಾಡ್ತಾರೆ. ಏನಂದ್ರೆ ಪ್ಲಾಸ್ಟಿಕ್ಗಳ ಏನೋ ತೊಗೊಂಡು ಹೋಗಂಗಿಲ್ಲ, ಒಳಗೆ ತೊಗೊಂಡು ಹೋದ್ರೂ ಹೊರಗೆ ಚಲ್ಲಂಗಿಲ್ಲ. ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಅವ್ರು ಸೆಕ್ಯೂರಿಟಿ ಗಾರ್ಡ್ಗಳ. ನೀರು ಬಾಟ್ಲಿಗಳಾಗಲಿ, ಕುರ್ಕುರು ಚೀಟುಗಳ, ಏನಾದ್ರು ಪ್ಲಾಸ್ಟಿಕ್ ಹೋದ್ರೆ ತಿನ್ಬೇಕಾ ಕುಡಿಬೇಕಾ, ಬಟ್ ಹೊರಗೆ ಹೋಗಂಗಿಲ್ಲ. ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಬಿಡ್ತಾರೆ. ಗಾಡಿಗಳೆಲ್ಲ ನಂಬರ್ಗಳೆಲ್ಲ ಬರ್ಕೊಂಡು ಬಿಡ್ತಾರೆ. ಬಂದ್ ಮಾಡಿ ಮಾತಾಡ. ನಾವು ಹೋಗೋ ರೋಡ್ ಕರ್ವ್ದಾಗ ಒಂದು ಟ್ರಕ್ ಪಂಚರ್ ಆಗಿತ್ತು. ಅದಕ್ಕೆ ಎಲ್ಲ ಗಾಡಿಗಳು ಹೊಳ್ಳಿ ರಿವರ್ಸ್ ಬರತ್ತಿತ್ತು. ಆದ್ರೆ ಬೈಕ್ ಹೋಗಕ್ಕೆ ಬಾಜು ರೋಡ್ ಹತ್ತಿತ್ತು. ಅದನ್ನ ಪಂಚರ್ ತೆಗ್ಯಾತಿರ ಬಟ್ 3-4 ತಾಸು ಆಕೈತಿ. 3-4 ತಾಸು ಹಿಂಗೆ ಆಗತ್ತಿತ್ತ. ಅವ್ರು ಹೇಳಿರಲ್ಲಿ ಹಿಂದೆ ಸೆಕ್ಯೂರಿಟಿ ಗಾಡಿದ್ದಲ್ಲಿ ಹೇದವ ಮುಂದೆ ಅಲ್ಲಿ ಟ್ರಕ್ ಪಂಚರ್ ಆಗಿತ್ತು, ಹಂಗೆ ಹೋಗ್ಬೇಡತ್ತೇಳಿ. ಬೈಕ್ ಹೋಗ್ತಾವ, ಬೈಕ್ ನಡಿತೈತಿ. ಬೈಕ್ಗಳು ಇಲ್ಲಿ ಜಂಗಲ್ದಾಗ ಬೈಕ್ಗಳದು ಎಲ್ಲಿ ನಡ್ಬರ್ಕ್ ನಿಲ್ಸಂಗಿಲ್ಲ. ಯಾಕಂದ್ರೆ ಪ್ರಾಣಿಗಳು ಬರತ್ತಿರ್ತಾವು ರೋಡ್ ಮೇಲೆ. ಸಿಂಹ, ಕರಡಿ, ಹುಲಿ, ಆನೆ ಅದು ರೋಡ್ ಮೇಲೆ ಬರ್ತಾವ ಅಂತೇಳಿ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಹೇಗೆ ಕಸಿದ್ದ. ಯಾರೂ ಎಲ್ಲೂ ರೋಡ್ ಮೇಲೆ ನಿಲ್ಲಂಗಿಲ್ಲ, ಹಂಗೆ ಹೋಗ್ತಾ ಇರ್ಬೇಕು ಅಂತೇಳಿ. ವಾವ್, ಅಲ್ಲಿ ನೋಡಿ ಜಿಂಕೆಗಳದ ಎಷ್ಟು ಜಿಂಕೆಗಳು ಗುಂಪು ಐತದ ರೋಡ್ ಮೇಲೆ. ಸೆಕ್ಯೂರಿಟಿ ನಿಲ್ಬೇಡ ಅಂದಿದ್ದಕ್ಕೆ ಅಣ್ಣಗಳು ಜಿಂಜಿಗೆ ನೋಡಾಕ್ಸಿದೆ ನಿಂತಿಲ್ಲ, ಹಂಗೆ ಓಡಾಡ್ತಾರ. ವೆಲ್ಕಮ್ ಟು ಬಂಡೀಪುರ ನ್ಯಾಷನಲ್ ಪಾರ್ಕ್ಗೆ ಸ್ವಾಗತ. ಏನಾತ ಇದು ಬಂದ್ ಮಾಡು ಇದು ಬಂದ್ ಮಾಡು ಈ ಕಡೆ. ಅಲ್ಲಿ ಸ್ಕೂಟಿ ಹೊಂಡೈತೆ ನೋಡು, ಸ್ಕೂಟಿ ಒಂದು ಮುಂದೆ ಸ್ಕೂಟಿ ಒಂದು ಹೊಂಟೈತೆ ನೋಡು. ಆರಾಮ್ ತಗೋದು. ಆಣೆದಾವಲ್ಲ 2-3 ಆಣೆ ಫ್ರೆಂಡ್ಸ್.
ಸೂಪರ್ ಆಗಿ ಇಲ್ಲೇ ಆನೆ ಆನೆಗಳು ನೋಡು ಆನೆಗಳು ಫ್ರೆಂಡ್ಸ್ ಇಲ್ಲೇ ಇದೆ ಫ್ರೆಂಡ್ಸ್ ಆನೆ ನೋಡಿ ಫ್ರೆಂಡ್ಸ್ ಆನೆ ಇಲ್ಲೇ ಇದೆ ನೋಡಿ ಫ್ರೆಂಡ್ಸ್ ಕಾಣ್ತಾ ಇದೆಯಲ್ಲ ಈ ಕಡೆ ಬಂದವಪ್ಪ ನೀವು ಆ ಕಡೆ ನೋಡುವ ನೋಡಿ ಫ್ರೆಂಡ್ಸ್ ಆನೆ ಇಲ್ಲಿ ನೋಡಿ ಫ್ರೆಂಡ್ಸ್ ಹೆಂಗಿದೆ ಆನೆ ಜಿಂಕೆ ಅಲ್ಲೇ ಮುಗಿತು ಚಾಲು ಹಾಕೊಂಡು ಹೋಗು ತಮಿಳ್ನಾಡು ಇಲ್ಲಿಗೆ ಕರ್ನಾಟಕ ಬಾರ್ಡ್ರ್ ಎಂಡ್ ಆತ ಇನ್ನು ತಮಿಳ್ನಾಡು ಬಾರ್ಡ್ರ್ ಚಾಲು ಆಯ್ತು ನೋಡ್ಪ ತಮಿಳ್ನಾಡಿಗೆ ಎಂಟ್ರಿ ಅದು ನೋಡ್ರಪ್ಪ ಅಲ್ಲೆಲ್ಲ ಟೈಗರ್ ಸಫಾರಿಗಳು ರೋಡ್ಗಳದ್ದು ಟೈಗರ್ ಸಫಾರಿ ಅಂದ್ರೆ ಗೊತ್ತೈತಿಲ್ಲ ಏನಂದ್ರೆ ಒಂದು ಜೀಪ್ ಇರ್ತೈತಿ ಜಾಳ್ಗಿ ಜೀಪ ಅಥವಾ ನಾವಿರೋದ ನಮ್ಮ ಮ್ಯಾಲೆಲ್ಲ ಅವು ಸಿಂಹ ಕರಡಿಗಳೆಲ್ಲ ಬರ್ತಾವೆ ಇದು ಟೈಗರ್ ಸಫಾರಿ ಅಂದ್ರೆ ಮತ್ತು ನೋಡ್ರಿ ಇಲ್ದ ಜಿಂಕಿಗಳು ಗುಂಪು ಐತಿ ಮತ್ತು ಎರಡದಾವ ನೋಡು ಒಂದು 40-50 ಜಿಂಕಿಗಳೇ ಇರ್ಬೇಕು ಸ್ವಲ್ಪ ಉಳ್ಕೊಂತ ಜೀಪ್ದ ಆಚೆ ಒಂದು ಆಣ್ ರೋಡ್ ಮೇಲೆ ಬಂದಿದ್ದ ನೋಡಲ್ಲಿ ರಾಲ್ಯ ನೀ ಮುಚ್ಕೊಂಡಿರಪ್ಪ ಅದು ಹಿಂದೆ ನೋಡಿ ಈಗ ಹಚ್ಚಿ ಕಡೆ ಹೊಡಿ ನೋಡ್ದ ರೋಡ್ ಮೇಲೆ ಇಟ್ಟು ಸಂಡೆದಂತ್ರ ಆಣಿ ನಾನು ನೋಡೇ ಇದ್ದಿರ್ಕಿಲ್ದ ಹೋಗಲಿ ಬೋಸಡಿಗೆ ಅಯ್ಯೋ ನಾನು ಸತ್ತೋಯ್ತೀನಿ ಕಣ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ ಆಣಿ ನೋಡಿ ಮುಂದೆ ಹೊಂಟು ಹಂಗ ಅಲ್ಲಿ ಒಂದು ಕಾಡು ಕೋಣಗಳು ಗುಂಪು ಇದ್ದ ನೋಡಪ್ಪ ನೋಡಲ್ಲಿ ಒಂದು 10-12 ಕಾಡು ಕೋಣಗಳು ಗುಂಪು ಇತ್ತು ಹೊಡಿಯಲ್ಲಿ ತರಸ್ಬೇಡ ಹೊಡಿಯೋ
ಕಡೆ ಅಲ್ಲಿ ಫೋಟೋ ವಿಡಿಯೋ ನೋಡಿ ಎಲ್ಲ ಅಂದ್ರೆ ಅಂಜಕ್ ಬರೋದಿತ್ತು ನನಗೆ ಹೇಳ್ದವು ಅಲ್ಲಿ ಹೇಳ್ದವು ಇಲ್ಲಿ ಜುಮ್ಮ ಸಫಾರಿ ಇಲ್ಲೇ ಇದ್ ನೋಡಿ ಸಫಾರಿ ಇದೆಲ್ಲ ನೋಡ್ಕೊತ ಬಂಡೀಪುರ ದಾಟಿ ನಾವು ಆದ್ವಿ ಊಟಿಗೆ. ಊಟಿ ಲಾಗ್ ನೆಕ್ಸ್ಟ್ ಬರ್ತೈತಿ.